ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇಟ್ಸ್ ಆಲ್ರೆಡಿ ವೀಕೆಂಡ್ ಸ್ಟಾರ್ಟ್ ಆಗಿದೆ. ಇಟ್ಸ್ ಫ್ರೈಡೇ ಈವ್ನಿಂಗ್. ನಂದು ಆಫೀಸ್ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ದೆನ್ ಧ್ವನಿನ ಫ್ರೆಶನ್ ಅಪ್ ಮಾಡಿ ಸ್ವಲ್ಪ ಹೊತ್ತು ಅವಳ ಜೊತೆಗೆ ವಾಕಿಂಗ್ ಎಲ್ಲ ಹೋಗಿ ಬಂದು ಮತ್ತೆ ಅವಳಿಗೆ ಊಟ ಕೊಟ್ಟು ಈಗ ಅವಳು ಆಟಾಡ್ತಾ ಇದ್ದಾಳೆ. ಬೈ ದ ಟೈಮ್ ಈಗ ಡಿನ್ನರ್ ಪ್ರಿಪೇರ್ ಮಾಡೋಕ್ಕೆ ಬಂದೆ. ಸೊ ಇವತ್ತೇನು ಪ್ರಿಪೇರ್ ಮಾಡಬೇಕು ಅಂತ ವೆನ್ ಐ ವಾಸ್ ಟಾಕಿಂಗ್ ವಿತ್ JK, ಹಿ ಟೋಲ್ಡ್ ದ್ಯಾಟ್ ವಿಲ್ ಪ್ರಿಪೇರ್ ಕ್ರಿಸ್ಪಿ ಚಿಕನ್. ನೀವು ಪ್ರೀವಿಯಸ್ ಬ್ಲಾಗ್ ನೋಡಿದರೆ ಐ ಥಿಂಕ್ ವಿ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ಇಟ್. ಸೊ ಫ್ಯೂ ಪೀಪಲ್ ಹ್ಯಾಡ್ ಆಸ್ಕ್ ಮೀ ರೆಸಿಪಿ ಹೇಗೆ ಮಾಡಿದ್ದು ಅಂತ. ಸೊ ಐ ಥಾಟ್ ಐ ಶೋ ಇಟ್ ಟು ಯು ಗೈಸ್ ಅಬೌಟ್ ಲೈಕ್ ಹೌ ವಿ ಪ್ರಿಪೇರ್ಡ್ ದ್ಯಾಟ್. ಪ್ಲಸ್ ಊಟಕ್ಕೇನು ಅಂದರೆ ರೈಸ್ ಮಾಡಿ ಆಗಿದೆ ಆಲ್ರೆಡಿ, ಪ್ಲಸ್ ರಸಮ್ ಮಾಡಿ ಆಗಿದೆ. ಇನ್ನು ಕ್ರಿಸ್ಪಿ ಚಿಕನ್ ಹೇಗೆ ಮಾಡೋದು ಅಂತ ನೋಡಿ ಕ್ರಿಸ್ಪಿ ಚಿಕನ್ ರೆಡಿ ಮಾಡಿದರೆ ಇವತ್ತಿದ್ದು ಮೆನ್ಯೂ ವಾಸ್ ರೆಡಿ. ಆಮೇಲೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ, ನಾಳೆ ಸ್ಯಾಟರ್ಡೇ ವೀಕೆಂಡ್ ಗೈಸ್. ಸೊ ಐ ನೀಡ್ ಸ್ಲೀಪ್. ನನಗೆ ಮಗು ಆಗಿ ನಿದ್ದೆ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟಿದೆ. ನಾನು ಈಗ ಆಲ್ಮೋಸ್ಟ್ ಒಂದು 9 months 10 months ಆಗ್ತಾ ಬಂತು ಧ್ವನಿಗೆ. ಇಲ್ಲಿ ತನಕ ಸ್ಟ್ರೇಟ್ 6 hours, ಸ್ಟ್ರೇಟ್ 4 hours ಇಲ್ಲ 5 hours ಇಲ್ಲ, ಮ್ಯಾಕ್ಸಿಮಮ್ 4 hours 5 hours ಇರ್ಬೋದು, ಅಷ್ಟೇ ಒಂದು ಕಂಟಿನ್ಯೂಸ್ ಸ್ಲೀಪ್ ಸಿಕ್ಕಿರೋದು ನನಗೆ. ಸೊ ಇಟ್ಸ್ ಆಲ್ವೇಸ್ ಡಿಸ್ಟರ್ಬ್ಡ್ ಸ್ಲೀಪ್. ನೋಡುವ ನಾಳೆ ಬೆಳಿಗ್ಗೆ ಇಫ್ ಶಿ ಸ್ಲೀಪ್ಸ್ ಐ ಹ್ಯಾವ್ ಟು ಸ್ಲೀಪ್. ಓಕೆ, ಇನ್ನು ಕ್ವಿಕ್ಕಾಗಿ ವಿಲ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾವು ಚಿಕನ್ನಿಗೆ JK ಏನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ವಿಲ್ ಚೆಕ್ ಇಟ್ ಔಟ್ ಆ್ಯಂಡ್ ದೆನ್ ವಿಲ್ ಸಿ ಗೈಸ್. ಆಲ್ಸೋ ಐ ಬಾಟ್ ಅ ನ್ಯೂ ಟ್ರೈಪಾಡ್. ಸೊ ನಂದು ಹಳೆ ಟ್ರೈಪಾಡ್ ಇತ್ತು, ಅದು ಧ್ವನಿ ಮುರಿದಾಕಿದ್ದು. ಸೊ ಐ ಬಾಟ್ ಅ ನ್ಯೂ ಟ್ರೈಪಾಡ್. ಅದ್ರದ್ದು ವೀಡಿಯೋ ನಾನು ತೆಗೆದಿದ್ದೇನೆ, ಬಟ್ ಐ ವಿಲ್ ಅಪ್ಲೋಡ್ ದ್ಯಾಟ್ ಆಸ್ ಅ ಶಾರ್ಟ್ಸ್. ಸೊ ಯಾ, ಲೆಟ್ಸ್ ಬಿಗಿನ್ ನೌ. Yeah guys, this is a new tripod which I've bought. This is from Tygot. I think pronunciation is correct. So Tygot, TYGOT anta spelling, but hope the pronunciation is correct. So we'll see. I'll start vlogging from this tripod from now, and I'll update you how it works and everything about this going forward. ಬಟರ್ ಮಿಲ್ಕ್, ಗಾರ್ಲಿಕ್ ಪೌಡರ್, ಆನಿಯನ್ ಪೌಡರ್ ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಇದು ನಾನು ಬಟರ್ ಮಿಲ್ಕಲ್ಲಿ ಇದು ಮಾಡಿದ್ದೇನೆ, ಟ್ರೆಂಚ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ಮಸಾಲ ಸ್ಪೈಸಿ ಕೊಡುವಾಗ. ಸೊ ಇದರಲ್ಲಿ ಏನು ಹೇಳ್ತಿದ್ದೆ, ಬಟರ್ ಮಿಲ್ಕಲ್ಲಿ ಡ್ರೆಂಚ್ ಮಾಡಿಟ್ಟಿದ್ದೆ, ಸೋಪ್ ಮಾಡಿಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಗಾರ್ಲಿಕ್ ಪೌಡರ್ ಇಷ್ಟು ಹಾಕಿದ್ದೇನೆ. ಸರಿ, ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಆ್ಯಂಡ್ ದಿಸ್ ಈಸ್ ಐಸ್ ಕೋಲ್ಡ್ ವಾಟರ್, ಮೈದಾ, ಆಲ್ ಪರ್ಪಸ್ ಫ್ಲೋರ್. ಮತ್ತಿನ್ನು ನಮ್ಮ ಹತ್ರ ಇರೋ ಐಟಮ್ಸ್ ಹಾಕಿ ಮಾಡೋದು ಫ್ರೈಡ್ ಚಿಕನ್. ಅಟ್ ದ ಎಂಡ್ ಆಫ್ ಲೈಕ್ ಆಫ್ಟರ್ ಫ್ರೈಯಿಂಗ್ ಸ್ವಲ್ಪ ಹೊರಗೆನ ಹಾಕಿದರೆ ವಾಟ್ ಹೌಎವರ್ ಯು ಪ್ರಿಪೇರ್ ಯು ವಿಲ್ ಗೆಟ್ ದಟ್ ಫ್ರೈಡ್ ಚಿಕನ್ ಟೇಸ್ಟ್. ಇಟ್ ಈಸ್ ಸೋ ಸಿಂಪಲ್. ಇವಾಗ ಈ ಆಲ್ ಪರ್ಪಸ್ ಫ್ಲವರ್ ಅನ್ನು ಸೀಸನ್ ಮಾಡೋಣ. ಇದಕ್ಕೆ ವಾಟ್ ಐ ಆಮ್ ಯೂಸಿಂಗ್ ಇಸ್ ಲೈಕ್ ಡಾಮಿನೋಸ್ ಪಿಜ್ಜಾ ತೆಗೆಯುವಾಗ ಸಿಕ್ಕಿರೋ ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್ ಸ್ವಲ್ಪ ಆ್ಯಂಡ್ ಸ್ವಲ್ಪ ಹೊರಗೆನು ನಾನು ಗಾರ್ಲಿಕ್ ಪೌಡರ್ ಸ್ವಲ್ಪ ಮುಂಚೆನೇ ಹಾಕಿದ್ದೆ. Two steps, right? Yeah. Okay, 2 steps. First, chicken onion powder ನಮ್ಮ ಹತ್ರ ಇಲ್ಲ, ಸೊ ಅದು ಆನಿಯನ್ ಪೌಡರ್ ಹಾಕಬೇಕಾಗುತ್ತೆ ಅದಕ್ಕೆ. ಓಕೆ, ಸೊ ನಮ್ಮ ಹತ್ರ ಆನಿಯನ್ ಪೌಡರ್ ಇಲ್ಲ, ಸೊ ವಿ ಆರ್ ಸ್ಕಿಪ್ಪಿಂಗ್ ದ್ಯಾಟ್. And pepper. Okay, pepper. This is what we are preparing. What to say this? What to say this ಅಂದರೆ ಬ್ಯಾಟರ್ ಥರ. ಬ್ಯಾಟರ್ ಅಂತ ಹೇಳಕ್ಕಾಗಲ್ಲ, ಬ್ಯಾಟರ್ ಇಸ್ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಅಲ್ಲ, ಬ್ಯಾಟರ್ ಅಲ್ಲ, ಸ್ವಲ್ಪ ಸ್ಪೈಸಿ ಇರಬೇಕು ಅಂತ ನಾವು ಈಗ ಮಾಡ್ತೀವಿ. ಅಂದರೆ ಚಿಕನನ್ನು ನೀರಲ್ಲಿ ಡಿಪ್ ಮಾಡಿ ಅದರಿಂದ ಇದಕ್ಕೆ ಡಿಪ್ ಮಾಡಿ ಕ್ರಷ್ ಮಾಡಬೇಕಾದ್ರೆ ಆ ಕ್ರಿಸ್ಪಿನೆಸ್ ಬರಬೇಕಲ್ಲ. ಸೊ ವಿ ಆರ್ ಯೂಸಿಂಗ್ ದಿಸ್ ಫ್ಲೋರ್ ಫಾರ್ ದ್ಯಾಟ್. ಪ್ಲಸ್ ಆ ಕ್ರಿಸ್ಪಿನೆಸ್ಸಲ್ಲಿ ಸ್ವಲ್ಪ ಮಸಾಲ ಐಟಮ್ ಬೇಕು ಅಂತ ವಿ ಹ್ಯಾವ್ ಆ್ಯಡೆಡ್ ಫ್ಯೂ ಇಂಗ್ರೀಡಿಯೆಂಟ್ಸ್ ಲೈಕ್ ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು, ಪೆಪ್ಪರ್, ಆರ್ಗ್ಯಾನೋ, ಪ್ಲಸ್ ವಾಟ್ ಎಲ್ಸ್ ವಿ ಹ್ಯಾವ್ ಆ್ಯಡೆಡ್? ದಟ್ಸ್ ಇಟ್, ರೈಟ್? ಗಾರ್ಲಿಕ್ ಪೌಡರ್. That we have added and mixing it well. So ಇದರಲ್ಲಿ ಜಾಸ್ತಿ ಏನು ಬರಲ್ಲ, ಈ ಯೆಲ್ಲೋ ಕಲರ್ ಅಲ್ವಾ ಎಲ್ಲ ಕಡೆ ನೀವು ಫ್ರೈಡ್ ಚಿಕನ್ ನೋಡಿರೋದು.
ಆಚೆ ಈಚೆ ಗಲೀಜೆಲ್ಲ ಆಗ್ತದೆ. ಕನ್ಸಿಡರಬಲ್ ಗಲೀಜ್. ಯಾ. ಬಟ್ ಲಾಸ್ಟ್ ಟೈಮ್ ನಾವು ಟ್ರೈ ಮಾಡಿ ನೋಡಿದ ನಂತರ ಬೋನ್ಲೆಸ್ಗಿಂತ ಬೋನ್ ಇರೋದು ಫ್ರೈ ಮಾಡಿ ತಿನ್ನುವಾಗ ಅದೊಂದು ಫ್ಲೇವರೇ ಬೇರೆ ಎಕ್ಸ್ಟ್ರಾ ಬರ್ತಿತ್ತು. ಬೋನ್ಲೆಸ್ ವಾಸ್ ಚಪ್ಪೆ ಚಪ್ಪೆ. ಸೊ ದಿಸ್ ಈಸ್ ಮಸಾಲ ಹಾಕಿರೋದೊಂದು ಹಾಫ್ ಆನ್ ಅವರ್ ಆಗಿದೆ ಈಗ ಮಾಡಿ ಮ್ಯಾರಿನೇಟ್ ಮಾಡಿಟ್ಟು. ಸೊ ಇದನ್ನು ಜಸ್ಟ್ ಫ್ಲವರ್ಗೆ ಮಿಕ್ಸ್ ಮಾಡೋದು, ರೈಟ್, ಬೇಸಿಕ್ ಕೋಟಿಂಗ್. ಆ್ಯಂಡ್ ಇದನ್ನು ಡೈರೆಕ್ಟ್ ತೆಗೆದು ಐಸ್ ಕೋಲ್ಡ್ ವಾಟರ್, ಸ್ಮಾಲ್ ಡಿಪ್, ಆ್ಯಂಡ್ ದೆನ್ ಅಗೇನ್ ಇನ್ ಟು ದಿಸ್ ಸ್ವಲ್ಪ ಫ್ಲೋರನ್ನು. ಸೊ ಇದಕ್ಕೆ ಹಾಕಿ ಚೆನ್ನಾಗಿ ಎಂತ ಮಾಡೋದು, ಮುದ್ದೆ ಮಾಡೋದು. ನಿಮ್ಮ ಎನಿಮೀಸನ್ನೆಲ್ಲ ಮನಸ್ಸಲ್ಲಿ ಇದು ಮಾಡಿ ಮುಂದೆ ಮಾಡಿ ಮಿಕ್ಸ್ ಮಾಡೋದು. ಸೊ ಒನ್ಸ್ ಯು ಡೂ ದ್ಯಾಟ್, ಜಸ್ಟ್ ತೆಗೆದು ಇಷ್ಟೇ ಕೆಲಸ. ಈಗ ತೆಗೆದಿಟ್ರೆ ಯುಲ್ ಸಿ ದ್ಯಾಟ್ ಆ ಕ್ರಿಸ್ಪಿ ಕೋಟಿಂಗ್ ಇರೋ ಚಿಕ್ಕ ಚಿಕ್ಕ ಪೀಸಸ್. ಸೊ ಈ ಥರ ನಾವು ಮಾಡಿ ತೆಗಿಬೇಕು ಎಲ್ಲ. ಕೂಲ್. ಆಫ್ ಮಾಡಿ. ಸೊ ಇದೆಲ್ಲ ರೆಡಿ ಆಗಿದೆ, ನೀವು ನೋಡ್ಬೋದು ಹೀಗಾಗಿದೆ. ಇದನ್ನ ನಾವು ಆಯಿಲಲ್ಲಿ ಫ್ರೈ ಮಾಡಬೇಕು. ಈ ಚಿಕನ್ನ ನಾವು ಆಯಿಲಲ್ಲಿ ಫ್ರೈ ಮಾಡಿದ್ರೆ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ನಾ ಚಿಕನ್ ರೆಡಿ ಆಗೋ ಗ್ಯಾಪಲ್ಲಿ ಹೋಗಿ ದನೆನ ಮಲಗಿಸಿ ಬಂದೆ. ಅವಳಿಗೆ ಹುಷಾರಿಲ್ಲ 2-3 ಡೇಸ್ ಆಗಿ, ಕೋಲ್ಡ್ ಕಫ್ ಎಲ್ಲ ಆಗಿದೆ. ದಟ್ಸ್ ದ ರೀಸನ್ ಐ ಆಮ್ ನಾಟ್ ಶೋಯಿಂಗ್ ಹರ್ ಇನ್ ದಿಸ್ ವಿಡಿಯೋ ನಾವು. ಹುಷಾರಿಲ್ಲ, ಹಾಗೆ ಮಲಗಿಸಿ ಬಂದೆ. ಲೆಟ್ ಮಿ ಟ್ರೈ ದಿಸ್ ಕ್ರಿಸ್ಪಿ ಚಿಕನ್ ಟೇಸ್ಟ್ ಹೇಗಿದೆ ಅಂತ, ಆ್ಯಂಡ್ ಹೌ ಕ್ರಿಸ್ಪಿ ಇಟ್ ಈಸ್ ಅಂತ. ಐ ಆಮ್ ಟೇಕಿಂಗ್ ದಿಸ್ ಬೈಟ್. ತುಂಬ ಬಿಸಿದೆ. Let me try this crispy chicken. It's hot. It's tumba busy. I can't eat it. Let me try this piece. It's very juicy, very tasty. ನಾವು KFC ಮೆಕ್ಡೊನಾಲ್ಡ್ಸಿಗೆ ಹೋಗಿ ತಿನ್ನೋದಕ್ಕಿಂತ ಮನೇಲಿಗೆ ಮಾಡಿ ತಿನ್ನುವಾಗ ನಮಗೆ ಗೊತ್ತಿದೆ ಲೈಕ್ ವಾಟ್ ಕೈಂಡ್ ಆಫ್ ಆಯಿಲ್ ವಿ ಆರ್ ಯೂಸಿಂಗ್ ಅಂತ, ಆ್ಯಂಡ್ ವಾಟ್ ಕೈಂಡ್ ಆಫ್ ಇಂಗ್ರೀಡಿಯೆಂಟ್ಸ್ ವಿ ಆರ್ ಯೂಸಿಂಗ್ ಅಂತ, ದಿಸ್ ಇಸ್ ನಾಟ್ ದಟ್ ಹೆಲ್ದಿ. ಬಟ್ ದೆನ್ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದು ಸಮ್ ವಾಟ್ ಸೇಫ್ ಅಂತ ಹೇಳ್ತಾ, ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ದಿಸ್ ಇಸ್ ಆಸಮ್ ಗೈಸ್, ಯು ಶುಡ್ ಟ್ರೈ ದಿಸ್. It's very good. ಕ್ರಿಸ್ಪಿ ಚಿಕನ್ ವಿತ್ ಟೊಮೆಟೊ ಸಾಸ್. ಸೊ ನಂದು ಮಮ್ಮಿಗೆ ಕೇಳೋಣ ಹೇಗಿದೆ ಊಟ ಅಂತ. ಮಮ್ಮಿ ಹೇಗಿದೆ ಊಟ? ರಸಮ್ ತುಂಬಾ ಚೆನ್ನಾಗಿದೆ, ಚಿಕನ್ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡು, ತಿನ್ನು ಫಸ್ಟ್. ಮಮ್ಮಿ ಕರೆಕ್ಟ್ ಆಗಿ ಹೇಳು. ತುಂಬಾ ಚೆನ್ನಾಗೈತೆ. ಈ ಚಿಕನ್ ಇದಕ್ಕೆ ಡಿಪ್ ಮಾಡು, ಇದಕ್ಕೆ ಚಿಕನ್ನ ಅದಕ್ಕೆ ಡಿಪ್ ಮಾಡ್ಕೊ. ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿ ಟೇಸ್ಟ್ ಕ್ರಿಸ್ಪಿ ಆಗಿದೆ. ಹೋಟೆಲ್ ಸಿಗೋದು KFC ಅಲ್ಲಿ ಸಿಗುತ್ತಲ್ಲ ಆ ತರ. ಗಾಯ್ಸ್ ಆಕ್ಚುಲಿ ಮಮ್ಮಿಗೆ KFC ಚಿಕನ್ ಅಂದ್ರೆ ಇಷ್ಟ, ಅದಕ್ಕೋಸ್ಕರ ಪಾಪ JK ಮಮ್ಮಿಗೆ ಇಷ್ಟ ಅಂತ ಹೇಳಿ Can you hear me? How crispy this is? ಸೊ ಗೈಸ್, ಇದು ಎಷ್ಟು ಕ್ರಿಸ್ಪಿ ಇದೆ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಕ್ವಯಟ್ ಇರೋ ಪ್ಲೇಸ್ಗೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ಲೆಟ್ ಮಿ ಶೋ ಯು ಹೌ ಕ್ರಿಸ್ಪಿ ಇಸ್ ದಿಸ್ ಅಂತ.
This is how crispy this is. ಹಾಗೆ ಊಟ ಎಲ್ಲ ಮಾಡಿ ಆಯಿತು ಆ್ಯಂಡ್ ನಂದು ಗ್ರೀನ್ ಟೀ ಸಹ ನಂಗೆ ಕುಡ್ದಾಯಿತು. ಐ ಥಿಂಕ್ ಟುಡೇ ಮಾರ್ನಿಂಗ್ ಐ ವೋಕ್ ಅಪ್ ಅರೌಂಡ್ 6:30 ಅನಿಸುತ್ತೆ, ಆ ಟೈಮ್ಗೆ ಧ್ವನಿ ಎದ್ದಿದ್ದು. ಸೊ ಆವಾಗ ಎದ್ದಿದ್ದು. ಐ ಆಮ್ ಸೋ ಟಯರ್ಡ್. ಆಫೀಸ್ ವರ್ಕ್ ಮುಗಿಸಿ ಧ್ವನಿನ ನೋಡ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ದೆನ್ ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು. ಆ್ಯಂಡ್ ವಿಡಿಯೋ ಶೂಟಿಗೆ ಅಂತ ಐ ಆಮ್ ನಾಟ್ ಸ್ಪೆಂಡಿಂಗ್ ಎನಿ ಎಕ್ಸ್ಟ್ರಾ ಟೈಮ್. ಇನ್ನು ಕುಕ್ ಮಾಡುವಾಗ ಮಧ್ಯದಲ್ಲಿ ವಿಡಿಯೋ ತೆಗೆಯೋದಷ್ಟೇ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಟೇಕ್ ಕೇರ್. ಗುಡ್ ನೈಟ್.